ಮುಂಚೆನೆ, ಸದನ ಅನುಮೋದನೆ ಕೊಡೋದಕ್ಕಿಂತ ಮುಂಚೆನೆ ರಾಜ್ಯದ ಜನರ ದೃಷ್ಟಿಯಿಂದ ಈ ಬಜೆಟ್ ಪರಾಭವಗೊಂಡಿದೆ. ರಾಜ್ಯದ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ರಾಜ್ಯದ ಬಜೆಟ್ ಪರಾಭವಗೊಂಡಿದೆ. ನಿರುದ್ಯೋಗಿ ಯುವಕರ ಕನಸಿಗೆ ಇದು ಪರಾಭವಗೊಂಡಿದೆ. ದಲಿತರ ನಿರೀಕ್ಷೆಗಳು ಪರಾಭವಗೊಂಡಿದೆ. ಮಹಿಳೆಯರ ಆಶೋತ್ತರಗಳು ಪರಾಭವಗೊಂಡಿದೆ. ರೈತರ ಭರವಸೆಗಳು ಪರಾಭವಗೊಂಡಿದೆ. ಶಾಸಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ಬಜೆಟ್ ಪರಾಭವಗೊಂಡಿರುವಂತದ್ದು. ಇವೆಲ್ಲವೂ ಬಿಡಿ, ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ, ಎಲ್ಲದು ಬಿಡಿ. ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ ಈ ಬಜೆಟ್ ಪರಾಭವಗೊಂಡಿರುವಂತದ್ದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪರಾಭವಗೊಂಡಿರುವಂತಹ ಬಜೆಟ್ ಅನ್ನ ಇಟ್ಕೊಂಡೇ ನೀವು ಹೋಗ್ತೀರಿ ಅಂತಾದ್ರೆ ಈ ಸದನ ಒಪ್ಪಿಗೆ ಆಗೋದಕ್ಕಿಂತ ಮುಂಚೆನೆ ಜನರಿಂದ ತಿರಸ್ಕಾರ ಆಗಿ ಪರಾಭವಗೊಂಡಿರುವಂತಹ ಬಜೆಟ್ ಇದು. ಈ ಪರಾಭವದ ಬಜೆಟ್ ಮುಂದಿನ ಉಪಚುನಾವಣೆಯಲ್ಲೂ ಕೂಡ ನಿಮಗೆ ಪರಾಭವ ಆಗುತ್ತೆ. ನೀವೇನ್ ಹೇಳ್ತಾ ಇದ್ರಿ, 2033 ನಾವೇ ಬಜೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ ಈ ಬಜೆಟ್ ಪರಾಭವಗೊಳಿಸುತ್ತೆ ಅನ್ನುವಂತ ಮಾತನ್ನು ಹೇಳಿ, ಈಗ ಸದನದ ಒಪ್ಪಿಗೆ ಇಲ್ಲ, ರಾಜ್ಯದ ಜನ ಇದನ್ನು ಪರಾಭವಗೊಳಿಸಲಾಗಿದೆ ಅನ್ನುವಂತ ಮಾತನ್ನು ಹೇಳಿ